ವೆಲ್ಕಮ್ ಟು ಶಿ ನ್ಯೂ ಪೇಜ್. ಐ ಆಮ್ ಮನಸ್ವಿನಿ, ದ ಕಂಟೆಂಟ್ ರೈಟರ್. ಇತ್ತೀಚೆಗೆ ಸೋಷಲ್ ಮೀಡಿಯಾ ಜಾಸ್ತಿ ನೋಡ್ತೀವಿ. ಸೊ ಸೋಷಲ್ ಮೀಡಿಯಾಯಿಂದ ನಮಗೆ ಸ್ಟ್ರೆಸ್ ಲೆವೆಲ್ ತುಂಬ ಇನ್ಕ್ರೀಸ್ ಆಗ್ತಿದೆ. ಏನಕ್ಕೆ, ಅಥವಾ ನಿಮಗೂ ಆ ಥರ ಫೀಲ್ ಆಗ್ತಿದೆಯಾ ಸೋಷಲ್ ಮೀಡಿಯಾಯಿಂದ? ಹೌದು, ಯಾಕಂದರೆ ಇವಾಗ ಸ್ವಲ್ಪ ಎಲ್ಲ ನಾವು ಫೋನಲ್ಲೇ ಇರೋದ್ರಿಂದ ಅದು ಸ್ವಲ್ಪ ದೂರ ಬರೋಕ್ಕಾಗಲ್ಲ. ರೀಲ್ಸ್ ಅದು ಇದು ನೋಡಿಕೊಂಡು ಅದು ಲೈಕ್ ನಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಲೈಕ್ ಬೇರೆ ಕಡೆ ಎಲ್ಲೂ ಗೇಮ್ಸು ಆಡ್ತಾ ಇಲ್ಲ, ಏನಿದ್ರು ಫೋನಲ್ಲಿ ಇರ್ತೀವಿ. ಸೊ ಫೋನಲ್ಲೇ ತುಂಬ ಮುಳುಗೋಗ್ಬಿಟ್ಟಿದ್ದೀವಿ. ಬೇರೆ ಕಡೆ ಯಾವುದಕ್ಕೂ ಅಟೆನ್ಷನ್ ಕೊಡೋಕ್ಕಾಗ್ತಾಯಿಲ್ಲ, ಓದೋದಕ್ಕಾಗ್ತಾಯಿಲ್ಲ. ಓದೋದ್ರಿಂದ ಯಾಕೆ ಸ್ಟ್ರೆಸ್ ಆಗ್ತಾಯಿದೆ ಅಂದರೆ ನಾವು ಜಾಸ್ತಿ ಫೋನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಓದೋದನ್ನ ಬಿಟ್ಟು ಓದೋದು ಏನೋ ಎಕ್ಸಾಮ್ ಹತ್ತಿರ ಬರ್ತಾಯಿದೆ ಅಂದಾಗ ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ನಮಗೆ ಸ್ಟ್ರೆಸ್ ಫೀಲ್ ಆಗುತ್ತೆ. ಓದೋಕ್ಕಾಗ್ತಾಯಿಲ್ಲ, ಮೆಮೊರಿಗೆ ಹೋಗ್ತಾ ಇಲ್ಲ, ಅದು ಮರ್ತೋಗ್ತಿದೆ, ಈ ಥರ ಒಂದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಇವಾಗ ಕೆಲವರು ಹುಡುಗಿರ ಬಗ್ಗೆ ಹೇಳ್ತಾರೆ, ಲೈಕ್ ಅವಳೇನು ಹಂಗೆ ಬಂದಿದ್ದಾಳೆ, ಜಡ್ಜ್ ಮಾಡ್ತಾರೆ ಹುಡುಗಿರನ್ನ. ಅವ್ರು ಬಂದು ನಿಮ್ಮ ಹತ್ರ ಹೇಳ್ತಾರೆ. ಸೊ ವಾಟ್ ವಿಲ್ ಯು ಸೇ ಅಬೌಟ್ ದಟ್? ಅವ್ರು ಇಷ್ಟ, ಅದು ಹುಡುಗಿರು ಹೆಂಗೆ ಬೇಕಾದ್ರೂ ಬರ್ಬೋದು. ಅವ್ರಿಗೂ ಅಷ್ಟು ಫ್ರೀಡಮ್ ಇದೆ ಅಂದಮೇಲೆ ಅವ್ರು ಹಾಕೊಳ್ಳೋ ಡ್ರೆಸ್ ಮೇಲಾಗಲಿ ಅವ್ರು ಮಾಡ್ಕೊಳ್ಳೋ ಇದ್ರ ಮೇಲಾಗಲಿ ನಾವು ಜಡ್ಜ್ ಮಾಡಬಾರ್ದು. ಅದು ತಪ್ಪು ಆ್ಯಕ್ಚುಲಿ. ಬಟ್ ನಾವ್ಯಾರೂ ಹಂಗೆ ಮಾಡಲ್ಲ, ಬಿಕಾಸ್ ಬ್ರಾಡ್ ಮೈಂಡೆಡ್ ಆಗಿದ್ದೀವಿ. ಸೊ ನಾವ್ಯಾರೂ ಹಂಗೆ ಮಾಡಲ್ಲ. ಆ್ಯಂಡ್ ಮೋರೋವರ್ ಹಂಗೆ ಮಾಡೋರನ್ನ ನಾವು ಸ್ಟಾಪ್ ಮಾಡಬೇಕಷ್ಟೆ. ಐ ಆಮ್ ಆಸ್ಕಿಂಗ್ ಯು, ಫ್ರಮ್ ಸೋಷಲ್ ಮೀಡಿಯಾ, in this present generation, everyone are feeling pressured and they are like we are feeling insecure from social media and they are utilizing for wrong purpose. On that basis I am asking. We should not use like other purpose मतलब मतलब हमको बुरी तरीके से नहीं देखना चाहिए.